ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಬನ್ನಿ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವರ್ಕ್ ಏನಾದ್ರು ಹುಡುಕ್ತಾ ಇದ್ರೆ ಅಂಥವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಆದಷ್ಟು ಹೆಲ್ಪ್ ಮಾಡಿ. ಓಕೆ, ಸೊ ಲೆಟ್ ಸ್ಟಾರ್ಟ್. ಇವತ್ತಿನ ತಮ್ಮನೇಲಿ ನೀವು ಆಲ್ರೆಡಿ ನೋಡಿರ್ತೀರಾ. ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಆಗಿರ್ಬೋದು, ವಾಲೆಟ್ ಇಂದ ವಿಡ್ರಾ ಮಾಡ್ಕೊಂಡಿರೋದಾಗಿರ್ಬೋದು, ಹಾಗೆ ನನ್ನ ಅಕೌಂಟಿಗೆ ಬಂದಿದೆಯಾ ಅದೆಲ್ಲದು ವಿಡಿಯೋದ ನಾನು ನೆಕ್ಸ್ಟ್ ಅಪ್ಡೇಟ್ ಮಾಡಿರ್ತೀನಿ. ಅದನ್ನೆಲ್ಲ ಕಂಪ್ಲೀಟ್ ಆಗಿ ನೋಡ್ಕೊಂಡ್ ಬನ್ನಿ. ಫಸ್ಟ್ ವಾಲೆಟ್ ಇಂದ ವಿಡ್ರಾ ಮಾಡಿರೋದು ವಿಡಿಯೋ ಹಾಕಿರ್ತೀನಿ. ಓಕೆ, ಅದನ್ನ ನೋಡ್ಕೊಂಡು ಆದ್ಮೇಲೆ ನೆಕ್ಸ್ಟ್ ನಿಮ್ಗೆ ಬ್ಯಾಂಕಿಗೆ ಬಂದಿದ್ಯಾ ಅಂತ ಕೂಡ ಅದನ್ನ ಲೈವ್ ಪ್ರೂಫ್ ಹಾಕಿರ್ತೀನಿ. ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಬನ್ನಿ, ಹೋಗಿ ಚೆಕ್ ಮಾಡ್ಕೊಂಡು ಬನ್ನಿ ಫಸ್ಟ್. ಸೊ ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ಸೊ ಇವತ್ತಿನ ಡೇಟ್ ಆ್ಯಂಡ್ ಟೈಮ್ನ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಸಂಡೇ ಜೂನ್ 28 9:16 ಆಯಿತು. ಸೊ ನಾನು ಲಾಸ್ಟ್ 3 days ಬ್ಯಾಕ್ ಮಾಡಿರೋಂಥ ಅರ್ನಿಂಗ್ಸ್ನ ನಾನು ಇವತ್ತು ನನ್ನ ವಾಲೆಟ್ ಆಪ್ಷನಿಂದ ವಿಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿಯೊಂದು ಕೂಡ ಲೈವ್ ಆಗಿ ಶೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ನಾನು ಲಾಗಿನ್ ಆಗ್ತಾ ಇದ್ದೀನಿ ವೆಬ್ಸೈಟ್ಗೆ. ಸೊ ಅದರಿಂದ ನಾನು ಪೇ ಮಾಡಿರೋದ್ರಿಂದ ಲಾಗಿನ್ ಆಕ್ಸೆಸ್ ಅನ್ನೋದು ಸಿಕ್ಕಿದೆ ಕಂಪ್ನಿ ಕಡೆಯಿಂದ ಕಂಪ್ಲೀಟ್ ಆಗಿ. ವೆಬ್ಸೈಟ್ ಅನ್ನೋದು ಓಪನ್ ಆಗಿದೆ. ಬನ್ನಿ, ಇಲ್ಲಿ ನೋಡ್ತಾ ಇರ್ಬೋದು ಸರ್ಟಿಫಿಕೇಟ್ ಆಗಿರ್ಬೋದು, ಕೆರಿಯರ್ ಆಪ್ಷನ್ ಆಗಿರ್ಬೋದು. ಪ್ರತಿದಿನ ನಿಮಗೆ ನನ್ನ ಲೈವ್ ಇನ್ಕಮ್ ಅಪ್ಡೇಟ್ ಮಾಡಿದಾಗ ಪ್ರತಿಯೊಂದು ಕೂಡ ಶೋ ಮಾಡಿರ್ತೀನಿ. ಸೊ ಅದನ್ನೇ ಇವಾಗ ಶೋ ಮಾಡಲ್ಲ, ಡೈರೆಕ್ಟ್ ವಾಲೆಟ್ ಆಪ್ಷನ್ಗೆ ಹೋಗ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ನಾನು ವಾಲೆಟ್ ಆಪ್ಷನ್ ಓಪನ್ ಮಾಡಿಕೊಂಡು ಒಂದು ಪಿನ್ ಹಾಕ್ತಾ ಇದ್ದೀನಿ. ಓಕೆ, 1 ಸೆಕೆಂಡ್. ಪಿನ್ ಸಬ್ಮಿಟ್ ಮಾಡಾಯಿತು. ವೆರಿಫೈ ಮಾಡ್ತಾ ಇದ್ದೀನಿ. ಓಕೆ, ವೆರಿಫೈ ಆದಮೇಲೆ ಸಬ್ಮಿಟ್ ಕೊಟ್ಟು ಇವಾಗ ನೋಡ್ತಾ ಇರ್ಬೋದು. ಓಕೆ, ಲೈವ್ ಆಗಿ ಶೋ ಮಾಡ್ತಾ ಇದ್ದೀನಿ ಪ್ರತಿಯೊಂದು ಕೂಡ. ಇಲ್ಲಿ ನೋಡ್ತಾ ಇರ್ಬೋದು, ಲಾಸ್ಟ್ ವೀಕಲ್ಲಿ ನಾನು 30,000 rupees ಅರ್ನಿಂಗ್ಸ್ ಮಾಡಿದ್ದೆ. ನಿಮಗೆ ಕ್ಯಾಲ್ಕುಲೇಟ್ ಕೂಡ ಮಾಡಿ ತೋರಿಸ್ತೀನಿ. 30,000 ಅರ್ನಿಂಗ್ಸ್ ಮಾಡಿದೆ. ಇಂಟು 2% ಟ್ಯಾಕ್ಸ್ ಕಟ್ ಆದರೆ 600 rupees ಟ್ಯಾಕ್ಸ್ ಕಟ್ ಆಗ್ತಾ ಇದೆ. ಓಕೆ, ಸೊ ಇದು ಒಂದು ಗೌರ್ಮೆಂಟ್ ರಿಜಿಸ್ಟರ್ ಪ್ಲಾಟ್ಫಾರ್ಮ್ ಆಗಿರೋದ್ರಿಂದ ನನಗೆ 2% ಟ್ಯಾಕ್ಸ್ ಕಟ್ ಆಗಿ ನನಗೆ ಸ್ಯಾಲ್ರಿ ಅನ್ನೋದು ಕ್ರೆಡಿಟ್ ಆಗುತ್ತೆ. ಸೊ 2% ಟ್ಯಾಕ್ಸ್ ಕಟ್ ಆದರೆ 600 rupees, ಲೆಸ್ ಆದರೆ 30,000ಅಲ್ಲಿ 29,400 rupees. ಸೊ ಇವಾಗ ನಾನು ಅದನ್ನ ವಿಡ್ರಾ ಮಾಡ್ತಾ ಇದ್ದೀನಿ ನಿಮ್ಮ ಎದುರುಗಡೆನೆ. ಸೆಲೆಕ್ಟ್ ಆಲ್, ನಾನು 30,000 ವಿಡ್ರಾ ಮಾಡ್ತಾಯಿದ್ದೀನಿ ಕಂಪ್ಲೀಟಾಗಿ. ಇನ್ನೊಂದು ಆಪ್ಷನ್ ಇದೆ ನಿಮ್ಗೆ, ಇದರಲ್ಲಿ ನಿಮ್ಗೆ ಎಷ್ಟು ಬೇಕು, ಎಷ್ಟು ರಿಕ್ವೈರ್ಮೆಂಟ್ ಇದೆ ಅಷ್ಟೇ ಅಮೌಂಟ್ನ ನೀವು ವಿಡ್ರಾ ಮಾಡ್ಬೋದು. ಇಲ್ಲ ನಿಮ್ಗೆ ನೆಕ್ಸ್ಟು ಇನ್ನೊಂದಿಷ್ಟು ಅಮೌಂಟ್ ಬೇಕಂದಾಗ ಆ ಥರ ಕೂಡ ಮಾಡ್ಕೋಬೋದು. ಇಲ್ಲ ಪೂರ್ತಿ ಅಮೌಂಟ್ ಬೇಕಂದರೆ ಪೂರ್ತಿ ಅಮೌಂಟ್ ಎಟ್ ಎ ಟೈಮ್ ವಿಡ್ರಾ ಕೂಡ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ನೋಡ್ತಿದ್ದೀರಾ. ಓಕೆ, ನಾನು ಇವಾಗ ವಿಡ್ರಾ ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ತೀರಿ 29,000. ಸೊ ವಿಡ್ರಾ ಇಲ್ಲಿ ನೋಡ್ತಿರ್ಬೋದು. ನನ್ನ ನೇಮ್ ಚೆಕ್ ಮಾಡ್ಕೊಳ್ಳಿ. ಟೋಟಲ್ ಅಮೌಂಟ್ 30,000. ನೇಮ್ ಕ್ಲಿಯರ್ ಆಗಿದೆ, ಐಶ್ವರ್ಯ ಅಂತ ಹೇಳಿ. ಆ್ಯಂಡ್ 30,000 TDS ಅಮೌಂಟ್ 600 rupees. ಆ್ಯಂಡ್ ವಾಲೆಟ್ ಆಪ್ಷನ್ ವಿಡ್ರಾ ಮಾಡ್ಕೊಳ್ಳೋದಕ್ಕೆ 7 rupees ಕಟ್ಟಾಗಿ ನನಗೆ 29,393 rupees ನನ್ನ ಅಕೌಂಟ್ಗೆ ಬರಬೇಕು. ಇವಾಗ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ OTP ಬಂದಿದೆ. ಆ OTPನ ನಾನು ಇಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಓಕೆ, OTPನ ವೆರಿಫೈ ಮಾಡ್ತಾ ಇದ್ದೀನಿ. ವಿಡ್ರಾ. ಸೊ ಇಲ್ಲಿ ನೋಡ್ತಿರ್ಬೋದು, ವಿಡ್ರಾ ಆಗಿದೆ. ಅಂದರೆ ವರ್ಕಿಂಗ್ 24 to 48 ಅವರ್ಸಲ್ಲಿ ನನಗೆ ನನ್ನ ಒಂದು ಅಕೌಂಟಿಗೆ ಅಮೌಂಟ್ ಅನ್ನೋದು ಟ್ರಾನ್ಸಾಕ್ಷನ್ ಮಾಡ್ತಾರೆ. ಓಕೆ, ಚೆಕ್ ಮಾಡ್ಕೊಳ್ಳಿ. ಲಾಸ್ಟ್ ವಿಡಿಯೋದಲ್ಲಿ ನಾನು ವಾಲೆಟ್ ಆಪ್ಷನಿಂದ ವಿಡ್ರಾ ಯಾವ ರೀತಿ ಮಾಡೋದಂತ ಲೈವ್ ಆಗಿ ಶೋ ಮಾಡಿದ್ದೆ. ಸೊ 24 to 48 ಅವರ್ಸ್ ಆದಮೇಲೆ ನನ್ನ ಅಕೌಂಟಿಗೆ ಅಮೌಂಟ್ ಬರುತ್ತೆ ಅಂತ ಅಲ್ಲಿ ಮೆಸೇಜ್ ಕೂಡ ಶೋ ಆಗಿತ್ತು. ಅದನ್ನೇ ಇವಾಗ ಲೈವ್ ಆಗಿ ಅಪ್ಡೇಟ್ ಮಾಡ್ತಾ ಇರೋದು. ಈ ಅಪ್ಡೇಟ್ನ ಮಿಸ್ ಮಾಡ್ಕೋಬೇಡಿ, ಯಾಕೆಂದ್ರೆ ತುಂಬ ಜನಕ್ಕೆ ಡೌಟ್ಸ್ ಇರುತ್ತೆ ನಾವು ಮಾಡಿರೋಂಥ ಅರ್ನಿಂಗ್ಸು ನಮ್ಮ ಅಕೌಂಟಿಗೆ ಬರುತ್ತಾ ಅಂತ ಹೇಳಿ. ಓಕೆ, ಮಂಡೇ ಜೂನ್ 29 7:49 ಆಯಿತು. ಡೇಟ್ ಆ್ಯಂಡ್ ಟೈಮ್ ಕ್ಲಿಯರ್ಲಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಾರ್ಮಲ್ ಮೆಸೇಜಲ್ಲೂ ಕೂಡ ನಿಮಗೆ ಶೋ ಮಾಡ್ತಾ ಇದ್ದೀನಿ. 1 ಸೆಕೆಂಡ್. ಇಲ್ಲಿ ನೋಡ್ತಾ ಇರ್ಬೋದು, ನಾರ್ಮಲ್ ಮೆಸೇಜ್ ಕೂಡ ಶೋ ಮಾಡ್ತಾ ಇದ್ದೀನಿ. ಕಂಪ್ನಿ ನೇಮ್ ಆಗಿರ್ಬೋದು, ಟೈಮ್ ಆಗಿರ್ಬೋದು, ಡೇಟ್ ಆಗಿರ್ಬೋದು ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಬಿಜ್ಗುರ್ಕುಲ್ ಅಂತ ಇದೆ. ಸೊ 30,000 ಲಾಸ್ಟ್ ಕಳೆದ 3 ದಿನದಲ್ಲಿ ಅರ್ನಿಂಗ್ಸ್ನ ಮಾಡಿದ್ದೆ. ಸೊ ಆಫ್ಟರ್ 2% ಟ್ಯಾಕ್ಸ್ ಕಟ್ಟಾಗಿ ನನಗೆ 29,393 rupees ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಇದು ನಾರ್ಮಲ್ ಮೆಸೇಜ್. ಆ್ಯಂಡ್ ನಾನು ನಿಮಗೆ ಮೇಲಲ್ಲಿ ಕೂಡ ಶೋ ಮಾಡ್ತೀನಿ. ಸೊ ಮೇಲೆಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಟೈಮ್ ಆಗಿರ್ಬೋದು, ಡೇಟ್ ಆಗಿರ್ಬೋದು, ಅಮೌಂಟ್ ಆಗಿರ್ಬೋದು, ಕಂಪನಿ ನೇಮ್ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ತುಂಬ ಜನ ಡೌಟ್ಸ್ ಕೇಳ್ತಾನೆ ಇರ್ತೀರಾ, ಅದಕ್ಕೆ ಇಷ್ಟೊಂದು ಪ್ರತಿಯೊಂದು ಕೂಡ ಒತ್ತಿ ಹೇಳಿ ಲೈವ್ ಆಗಿ ಶೋ ಮಾಡ್ತಾ ಇರೋದು. ಓಕೆ, ಸೊ ಇದು ನಾರ್ಮಲ್ ಮೆಸೇಜ್ ಆಗಿರ್ಬೋದು, ಮೇಲು ನೋಡಿದ್ರಿ. ಆ್ಯಂಡ್ ಇದು ನನ್ನ ಅಕೌಂಟಿಗೆ ಬಂದಿದೆಯಾ ಅಂತ ಡೌಟ್ಸ್ ಇರುತ್ತಲ್ವಾ. ಸೊ ನನ್ನ ಲೈವ್ ಪ್ರೂಫ್ನೇ, ಬ್ಯಾಂಕ್ ಪ್ರೂಫ್ನೇ ಶೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊಬೈಲ್ ಬ್ಯಾಂಕಿಂಗ್ನ ಯೂಸ್ ಮಾಡ್ತಾ ಇರ್ತೀರಾ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ಮೊಬೈಲ್ ಬ್ಯಾಂಕಿಂಗ್ ಆ್ಯಪ್ನ ಯಾವುದೇ ರೀತಿ ಫೇಕ್ ಮಾಡೋಕ್ಕೆ ಆಗೋದಿಲ್ಲ ಅಲ್ವಾ. ಸೊ 1 ಸೆಕೆಂಡ್. ಸೊ ಪಿನ್ ಹಾಕಿದ್ದೀನಿ. ನನ್ನ ನೇಮ್ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ನಿಮಗೆ ಟ್ರಾನ್ಸಾಕ್ಷನ್ ಕೂಡ ತೋರಿಸ್ತೀನಿ. ಇಲ್ಲಿ ಕೂಡ ಡೇಟ್ ಆ್ಯಂಡ್ ಟೈಮ್ನ ಕ್ಲಿಯರಾಗಿ ಚೆಕ್ ಮಾಡ್ಬೋದು. 1 ಟೈಮ್ ನಾನು ಇಲ್ಲಿ ಸ್ಕಿಲ್ಸ್ ಕಲಿಯೋದಕ್ಕೋಸ್ಕರ ಇನ್ವೆಸ್ಟ್ಮೆಂಟ್ ಮಾಡಿದ್ದು. ಇವಾಗ ಪ್ರತಿದಿನ ಇನ್ಕಮ್ನ ಜನರೇಟ್ ಮಾಡಿ ನಾನು ಆಫ್ಟರ್ 24 ಅವರ್ಸ್ ಆದಮೇಲೆ ನನ್ನ ಅಕೌಂಟಿಗೆ ಅಮೌಂಟ್ ಕೂಡ ಕ್ರೆಡಿಟ್ ಆಗ್ತಾ ಇದೆ. ಓಕೆ, ಆ್ಯಂಡ್ ಸ್ಟೇಟ್ಮೆಂಟ್ ಕೂಡ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಡೇಟ್ ಕೂಡ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಕಂಪನಿ ನೇಮ್ ಕೂಡ ಮೆನ್ಷನ್ ಆಗಿದೆ, ಬಿಜ್ಗುರ್ಕುಲ್ ಅಂತ ಹೇಳಿ. ಸೊ 30,000 ಅರ್ನಿಂಗ್ಸ್ ಮಾಡಿದ್ರು ಪರ್ಸೆಂಟ್ ನಾವು ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ ಮಾಡಿಕೊಂಡು ನಮಗೆ ಅಮೌಂಟು ಕ್ರೆಡಿಟ್ ಆಗುತ್ತೆ. ಓಕೆ, ಸೊ 29,393 rupees ಸೊ ನನ್ನ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ. ಸೊ ಇನ್ನೂ ನೀವು ಈ ಕಂಪನಿ ಫೇಕು ಫ್ರಾಡ್ ಅಂತ ಇದ್ದರೆ ಸೊ ಕಂಪ್ಲೀಟಾಗಿ ಜುಲೈ 1 ಪ್ರೈಸಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಸೊ ಪ್ರೈಸಸ್ ಜಾಸ್ತಿ ಆದಮೇಲೆ ನೀವು
ಅಷ್ಟೇ ಪೇ ಮಾಡಿ ಲಾಗಿನ್ ಆಗಬೇಕಾಗುತ್ತೆ. ನಾನು ಕೂಡ ಒನ್ ಟೈಮ್ 21,000 ಪೇ ಮಾಡಿರೋದಕ್ಕೆ ಇವಾಗ ಪ್ರತಿ ದಿನಕ್ಕೆ 20,000 30,000 ಅರ್ನಿಂಗ್ಸ್ನ ಮಾಡ್ತಾಯಿದ್ದೀನಿ. ನೀವು ಸ್ಕಿಲ್ಸ್ ಕಲ್ತ್ಕೊಂಡು ವರ್ಕ್ ಮಾಡಬೇಕಂತ ಇದ್ದರೆ ಖಂಡಿತವಾಗ್ಲೂ ಈ ನಾಳೆ ಒಂದು ದಿನ ಇದೆ ಕೋರ್ಸಸ್ ಪ್ರೈಸ್ ಹೈ ಆಗೋದಕ್ಕೆ. ಜಾಯ್ನ್ ಆಗಬೇಕಂತಿದ್ದವರು ಡೈರೆಕ್ಟ್ಲಿ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಓಕೆ, ಲಿಮಿಟೆಡ್ ಸ್ಲಾಟ್ಸ್ ಮಾತ್ರ ಇರೋದು. ಆಲ್ರೆಡಿ ಇವತ್ತಿನ ಸ್ಲಾಟ್ಸ್ ಕ್ಲೋಸ್ ಆಗಿದೆ. ಸೊ ನಾಳೆ ಯಾರೆಲ್ಲ ಜಾಯ್ನ್ ಆಗಬೇಕಂತಿದ್ದೀರಾ ನಾಳೆ 3 ಜನಕ್ಕೆ ಮಾತ್ರ ಅವಕಾಶ ಇರೋದು. ಆಫರ್ ಕೂಡ ನಡೀತಾ ಇದೆ. ಆ ಆಫರಲ್ಲೇ ನೀವು ಕೂಡ ಜಾಯ್ನ್ ಆಗಿ ವರ್ಕ್ನ ಸ್ಟಾರ್ಟ್ ಮಾಡ್ಬೋದು. ಓಕೆ, ಆಲ್ ದ ವೆರಿ ಬೆಸ್ಟ್. ಸೊ ಇವಾಗ ನೀವು ವಾಲೆಟಿಂದ ವಿಡ್ರಾ ಮಾಡಿರೋದು ನೋಡಿದ್ರಿ ಆ್ಯಂಡ್ ನನ್ನ ಬ್ಯಾಂಕಿಗೆ ಬಂದಿದೆ ಅಂತ ಕೂಡ ಲೈವ್ ಆಗಿ ನಾನು ವಿಡಿಯೋ ಹಾಕಿದ್ದೆ, ಅದನ್ನ ನೋಡ್ಕೊಂಬಂದ್ರಿ. ಏನೂ ಡೌಟ್ಸ್ ಇಲ್ಲ ಅಂತ ಅನ್ಕೋತೀನಿ. ಓಕೆ, ಇದು ಅಮೌಂಟ್ನ ವಿಡ್ರಾ ಕೂಡ ಮಾಡ್ಕೊಂಬಂದಿದ್ದೀನಿ. ಇವತ್ತು ಕ್ಯಾಶ್ ತೆಗೆಸ್ಕೊಂಬಂದಿದ್ದೀನಿ. ನಾನು ಆಲ್ಮೋಸ್ಟ್ ಆಲ್ ತುಂಬ ಸಂಪಾದನೆ ಮಾಡಿದ್ದೀನಿ ಈ ಪ್ಲಾಟ್ಫಾರ್ಮಿಂದ, ಬಟ್ ಯಾವತ್ತೂ ಕೂಡ ಕ್ಯಾಶ್ ಶೋ ಮಾಡಿಲ್ಲ. ಇದು ಸೆಕೆಂಡ್ ಟೈಮ್ ಅನ್ಸುತ್ತೆ ಅಷ್ಟೇ. ಯಾವುದೇ ರೀತಿ ಶೋ ಅಪ್ ಮಾಡ್ತಾ ಇಲ್ಲ. ನಾನು ಇಷ್ಟು ದುಡಿತಾ ಇದ್ದೀನಿ, ಇದು ಅಮೌಂಟ್ ಇವತ್ತು ವಿಡ್ರಾ ಮಾಡ್ಕೊಂಬಂದು ನಿಮ್ಮ ಎದುರುಗಡೆ ಶೋ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಸ್ಕಿಲ್ಸ್ ಕಲಿಯೋದು ವೆರಿ ಇಂಪಾರ್ಟೆಂಟ್. ಸ್ಕಿಲ್ಸ್ ಕಲ್ತ್ಕೊಂಡ್ರೆ ಮನೆಯಿಂದ ನೀವು ಕೂಡ ಈ ರೀತಿ ಇನ್ಕಮ್ನ ಜನರೇಟ್ ಮಾಡ್ಕೋಬಹುದು ಅಂತ ತಿಳಿಸೋದಕ್ಕೋಸ್ಕರ ನಾನು ಇವತ್ತು ಇಷ್ಟೊಂದು ಅಮೌಂಟ್ನ ವಿಡ್ರಾ ಮಾಡಿರೋದು. ಇದು ಜಸ್ಟ್ ನನ್ನ 3 days ಅರ್ನಿಂಗ್ಸ್ ಆಗಿರುತ್ತೆ. ಓಕೆ, ಯಾವುದೇ ರೀತಿ 1 month ಅಲ್ಲ, 1 week ಅಲ್ಲ, 3 days ಅರ್ನಿಂಗ್ಸ್ ಆಗಿರುತ್ತೆ. ಇದು ನನ್ನ ಕೈಯಲ್ಲಿ ಏನಿದೆ ಇಷ್ಟು ಅಮೌಂಟು ನನ್ನ 3 days ವರ್ಕ್ ಮಾಡಿರೋದಾಗಿರುತ್ತೆ. ಓಕೆ, ಸೊ ನೀವು ಕೂಡ ಇದರಲ್ಲಿ ಜಾಯ್ನ್ ಆಗಿ ಪ್ರತಿದಿನ ಇನ್ಕಮ್ನ ಜನರೇಟ್ ಮಾಡ್ಬೋದು. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಓಕೆ, ನಾನು ಕೂಡ ಒನ್ ಟೈಮ್ 21,000 ಪೇ ಮಾಡಿ ಬಿಸ್ನೆಸ್ ಮಾಸ್ಟರ್ಗೆ ಜಾಯ್ನ್ ಆಗಿದ್ದು ಇವಾಗ ಈ ರೀತಿ ಇನ್ಕಮ್ನ ಜನರೇಟ್ ಮಾಡ್ತಾ ಇದ್ದೀನಿ. ಒನ್ ಟೈಮ್ ನಾನು 21,000 ಕಟ್ಟಕ್ಕೆ ಯೋಚನೆ ಮಾಡಿದ್ರೆ ಇವತ್ತು ಇಷ್ಟು ಅಮೌಂಟ್ ನನ್ನ ಕೈಯಲ್ಲಿ ಇರ್ತಿಲ್ಲ. ಹಾಗೆ ಆನ್ಲೈನ್ ಅಂದ ತಕ್ಷಣ ಫೇಕು ಸ್ಕ್ಯಾಮು ಅಂದ್ಕೊಂಡು ನಾನು ತುಂಬಾ ದಿನ ಡಿಲೇ ಮಾಡಿಬಿಟ್ಟೆ. ಹತ್ತತ್ರ ಏನಿಲ್ಲ ಅಂದ್ರೆ 9 ತಿಂಗಳ ವೇಟ್ ಮಾಡಿದ್ದೀನಿ ಈ ಪ್ಲಾಟ್ಫಾರ್ಮ್ ಜಾಯ್ನ್ ಆಗ್ಬೇಕಂತ. ಆದ್ರೂ ಕೂಡ ಮನೇಲಿ ಅಮೌಂಟ್ ಅರೇಂಜ್ ಮಾಡುವಾಗ ತುಂಬಾ ಬೈದ್ರು, ಬೇಡ ಆನ್ಲೈನ್ ಫೇಕ್ ಇರುತ್ತೆ, ಇಶ್ಯೂ ಬೇಡ ಮಾಡಬೇಡ ಅಂತ ಹೇಳಿ. ಬಟ್ ಆದ್ರೂ ಕೂಡ ತುಂಬಾ ರಿಕ್ವೆಸ್ಟ್ ಮಾಡಿ ಮನೇಲಿ ಒಪ್ಪಿಸ್ಬಿಟ್ಟು ಇದೊಂದ್ಸತಿ ಟ್ರೈ ಮಾಡ್ತೀನಿ, ನನ್ನ ಮೇಲೆ ನನ್ನ ನಂಬಿಕೆ ಇದೆ, ತುಂಬಾ ಜನ ಮಾಡ್ತಿದ್ದಾರೆ, ನಾನು ಒಂದ್ಸತಿ ಟ್ರೈ ಮಾಡ್ತೀನಿ, ಲೀಗಲ್ ಇದೆ ಕಂಪ್ನಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಒಪ್ಸಿ ಜಾಯ್ನ್ ಆದೆ. ಬಟ್ ಇವತ್ತು ನಮ್ಮ ಮನೆ ತುಂಬಾನೇ ಖುಷಿಯಿಂದ ಇದ್ದಾರೆ. ಸೊ ಇದೇ ಒಂದು ಚಾನಲ್ ಅಲ್ಲಿ ವರ್ಕ್ ರಿಲೇಟೆಡ್ ವಿಡಿಯೋ ಕೂಡ ಹಾಕಿದ್ದೀನಿ. ಆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ಕೊಳ್ಳಿ. ವಾಚ್ ಮಾಡಿ ಆದ್ಮೇಲೆ ನಿಮ್ಗೆ ಏನಾದ್ರು ಈ ಪ್ಲಾಟ್ಫಾರ್ಮ್ ಅಲ್ಲಿ ಜಾಯ್ನ್ ಆಗಬೇಕು, ನೀವು ಕೂಡ ನನ್ನ ಮೆಂಟರ್ಶಿಪ್ ಅಲ್ಲಿ ಅರ್ನಿಂಗ್ಸ್ ಮಾಡ್ಬೇಕಂತಿದ್ರೆ ಖಂಡಿತವಾಗ್ಲೂ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ಜಾಯ್ನ್ ಆಗಿ. ಡೆಫಿನೆಟ್ಲಿ ನೀವು ಕೂಡ ಈ ರೀತಿ ದುಡ್ಡು ಎಣಿಸೋ ತರ ಸ್ಕಿಲ್ಸ್ಗಳು ಪ್ರೊವೈಡ್ ಮಾಡ್ತಾ ಇದ್ದಾರೆ ಕಂಪ್ನಿ ಕಡೆಯಿಂದ ಕಂಪ್ಲೀಟ್ ಆಗಿ ಕನ್ನಡದ ಕ್ಲಾಸಸ್ ಕೊಡ್ತಾ ಇದ್ದಾರೆ. ನನ್ನ ಕಡೆಯಿಂದ ಕೂಡ ನಿಮಗೆ ಸಪೋರ್ಟ್ ಇರುತ್ತೆ. ನನ್ನ ಸ್ಟೂಡೆಂಟ್ ಫೀಡ್ಬ್ಯಾಕ್, ಸ್ಟೂಡೆಂಟ್ ರಿಸಲ್ಟ್ ಎಲ್ಲ ನೋಡಿರ್ತೀರಾ ಅನ್ಕೋತೀನಿ. ನನ್ನ ಸ್ಟೂಡೆಂಟ್ ಯಾವ ರೀತಿ ಗ್ರೋ ಆಗ್ತಾ ಇದ್ದಾರೆ. ನಾನೊಬ್ಳೆ ಇಲ್ಲಿ ಸಂಪಾದನೆ ಮಾಡ್ತಾ ಇಲ್ಲ, ನಾನೊಬ್ಳೆ ಇಲ್ಲಿ ಇಷ್ಟು ದುಡ್ಡನ್ನ ಎಣಿಸ್ತಾ ಇಲ್ಲ. ನನ್ನ ನಂಬಿ ಬಂದಿರೋ ಸ್ಟೂಡೆಂಟ್ಸ್ ಕೈಯಲ್ಲಿ ಕೂಡ ಈ ತರ ದುಡ್ಡು ಎಣಿಸೋ ತರ ನಾನು ಕ್ಲಾಸಸ್ ಕೊಡ್ತಿದ್ದೀನಿ. ಅದು ನನಗೆ ತುಂಬಾ ಹೆಮ್ಮೆ ಇದೆ. ಈ ತರ ದುಡ್ಡು ಸಾವಿರಾರು ದುಡಿಬಹುದು, ಬಟ್ ಸ್ಟೂಡೆಂಟ್ ಫೀಡ್ಬ್ಯಾಕ್, ಸ್ಟೂಡೆಂಟ್ ಪ್ರೀತಿನ ಪಡೆಯೋಕ್ಕಾಗಲ್ಲ. ಯಾಕಂದ್ರೆ ನಾನು ಕಲ್ತಿದ್ರೆ ತಾನೇ ನನ್ನ ಸ್ಟೂಡೆಂಟ್ಸ್ ಗಳಿಗೆ ಹೇಳ್ಕೊಡಕ್ ಸಾಧ್ಯ. ಸೊ ನಾನು ಒನ್ ಟೈಮ್ ಕಷ್ಟಪಟ್ಟು ಇಷ್ಟಪಟ್ಟು ಕಲ್ತಿರೋದ್ರಿಂದ ಇವಾಗ ನಾನು ಅರ್ನ್ ಮಾಡ್ತಾ ಇದ್ದೀನಿ. ನಾನು ನಂಬಿ ಬಂದವ್ರಿಗೂ ಕೂಡ ಅರ್ನಿಂಗ್ಸ್ ಮಾಡುವಂತ ದಾರಿನ ನಾನು ತೋರಿಸ್ತಾ ಇದ್ದೀನಿ. ತುಂಬಾ ಹೆಮ್ಮೆ ಇದೆ ನನಗೆ. ಒಂದು ಹೌಸ್ ವೈಫ್ ಆಗಿರ್ಕೊಂಡು ನಾರ್ಮಲ್ ಸಾಮಾನ್ಯ ಗೃಹಿಣಿ ನಾನು ಕೂಡ ನಿಮ್ ತರಾನೇ. ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಸೊ ನನ್ನ ಒಂದು ಐಡೆಂಟಿಫಿಕೇಶನ್ ನಾನು ಗುರ್ತಿಸ್ಕೊಳ್ಳೋಕೆ ಇದೊಂದು ಪ್ಲಾಟ್ಫಾರ್ಮ್ ತುಂಬಾನೇ ಹೆಲ್ಪ್ ಮಾಡಿದೆ. ದುಡ್ಡು ಅಂತಲ್ಲ, ಸೊ ಈ ರೀತಿ ಅವಾರ್ಡ್ಗಳನ್ನೆಲ್ಲ ತಗೊಳಕ್ ತುಂಬಾ ಹೆಮ್ಮೆ ಇದೆ ನನಗೆ. ಸೊ ಕಾಲೇಜಲ್ಲೆಲ್ಲ ಆಗಿದ್ರು ಅಷ್ಟೇ ಬೆಸ್ಟ್ ಸ್ಟೂಡೆಂಟ್ ಆಫ್ ದಿ ಇಯರ್ ಎಲ್ಲ ನಾನು ತಗೊಂಡಿದ್ದೀನಿ. ಸೊ ಈ ಲೈಫಲ್ಲಿ ಮದ್ವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಆಗತ್ತಾ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಒಂದು ಡಿಸಿಷನ್ ತಗೊಂಡೆ ಇವತ್ತು ಇಷ್ಟೆಲ್ಲ ಸಂಪಾದನೆ ಮಾಡ್ತಿದ್ದೀನಿ. ಸ್ಟೂಡೆಂಟ್ ಪ್ರೀತಿ ಆಗಿರ್ಬೋದು, ದುಡ್ಡಾಗಿರ್ಬೋದು, ಯಾವುದಕ್ಕೂ ಕೊರತೆ ಇಲ್ಲ ನನ್ನ ಲೈಫಲ್ಲಿ. ಇಷ್ಟೆಲ್ಲ ಸಾಧ್ಯ ಆಗಿದೆ ಈ ಒಂದು ಪ್ಲಾಟ್ಫಾರ್ಮ್ ಇಂದ. ಸೊ ಥ್ಯಾಂಕ್ ಯು ಸೋ ಮಚ್ ಪೀಚ್ ಗುರುಕುಲ್ ಪ್ಲಾಟ್ಫಾರ್ಮ್. ಇಂಥ ಒಂದು ಆಪರ್ಚುನಿಟಿ ನಾನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ನನ್ನ ಮೆಂಟರ್ಗೂ ಸಹಿತ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಕಾನ್ಫಿಡೆಂಟ್ ಇದೆ, ನಾನು ದುಡಿತೀನಿ ಅನ್ನೋ ಆಸಕ್ತಿ ಇದೆ, ಕಲಿತೀನಿ, ಇಂಪ್ಲಿಮೆಂಟ್ ಮಾಡ್ತೀನಿ, ವರ್ಕ್ ಮಾಡ್ತೀನಿ ಅನ್ನೋ ಕೆಪಾಸಿಟಿ ನಿಮ್ಮ ಹತ್ರ ಇದೆ ಅಂದ್ರೆ ಖಂಡಿತವಾಗ್ಲೂ ಬನ್ನಿ ಬೀಚ್ ಗುರುಕುಲ್ಗೆ. ಸೊ ಇದರಲ್ಲಿ ನಿಮ್ಗೆ ಜಾಯಿನ್ ಮಾಡಿಸಿ ಮಾತ್ರ ವರ್ಕ್ ಮಾಡಿ ಅಂತ ಕಂಪ್ನಿಯವರು ಹೇಳಲ್ಲ, ನಾವು ಕೂಡ ಹೇಳಲ್ಲ. ಇದರಲ್ಲಿ ನಿಮ್ಗೆ ಅಫಿಲಿಯೇಟ್ ಮಾರ್ಕೆಟಿಂಗ್, ಫ್ರೀಲಾನ್ಸಿಂಗ್ ಹಲವಾರು ರೀತಿಯಲ್ಲಿ ನೀವು ವರ್ಕ್ ನ ಮಾಡ್ಕೋಬಹುದು. ಕಂಪ್ಲೀಟ್ ಆಗಿ ಕನ್ನಡದ ಕ್ಲಾಸಸ್ ಕೂಡ ಕೊಡ್ತಾ ಇದ್ದಾರೆ. ಈ ರೀತಿ ಅಪರ್ಚುನಿಟಿನ ಮಿಸ್ ಮಾಡ್ಕೋಬಿಡಿ. 27,000ಕ್ಕೋಸ್ಕರ ಒಂದ್ಸತಿ ಯೋಚನೆ ಮಾಡಕ್ ಹೋಗ್ಬಿಡಿ. ಆ 27,000ನ ಒಂದು ದಿನ 2 ದಿನದಲ್ಲಿ ನೀವು ತಗೊಳ್ತೀರಾ ಇಲ್ಲಿ ಸ್ಕಿಲ್ಸ್ ಇಂದ. ಓಕೆ, ಸೊ ಸ್ಕಿಲ್ಸ್ ಗಳಿಗೆ ತುಂಬಾ ವ್ಯಾಲ್ಯೂ ಇದೆ. ತುಂಬಾ ಫ್ಯೂಚರ್ ಅಲ್ಲಿ ಚೆನ್ನಾಗಿ ಸೆಟಲ್ ಆಗ್ತೀರಾ ಈ ಒಂದು ಪ್ಲಾಟ್ಫಾರ್ಮ್ ಬಂದ್ರೆ. ಯಾಕಂದ್ರೆ ಈ ಕಂಪ್ನಿ ಬಂದು ಇವಾಗ 185 ಕಂಟ್ರೀಸ್ ಅಲ್ಲಿ, ಸೊ ನಮ್ಮ ಇಂಡಿಯಾದಲ್ಲಿ ಮಾತ್ರ ಅಲ್ಲ 185 ಕಂಟ್ರೀಸ್ ಅಲ್ಲಿ ಬ್ರಾಂಚಸ್ ನ ಓಪನ್ ಮಾಡ್ಕೊಂಡಿದೆ. 7 year ಕಂಪ್ಲೀಟ್ ಆಗಿದೆ ಕಂಪನಿ ಸ್ಟಾರ್ಟ್ ಆಗಿ. ಸೊ ಇಂಥ ಕಂಪ್ನಿನ ಮಿಸ್ ಮಾಡ್ಕೊಂಡ್ರೆ ಡೆಫಿನೆಟ್ಲಿ ನೀವು ಫ್ಯೂಚರ್ ಅಲ್ಲಿ ಪಶ್ಚಾತ್ತಾಪ ಪಟ್ಟೇ ಪಡ್ತೀರಾ ಖಂಡಿತವಾಗ್ಲೂ. ನನಗೆ ಎಷ್ಟೊಂದು ಸತಿ ಅನ್ಸಿದೆ 9 months ನಾನು ಡಿಲೇ ಮಾಡಿದಕ್ಕೆ ಇವಾಗಾದ್ರೂ ನನಗೆ ಆ ಗಿಲ್ಟ್ ಕಾಡ್ತಾ ಇದೆ. ಸೊ 9 months ಸುಮ್ಮನೆ ವೇಸ್ಟ್ ಮಾಡೋದ್ನಲ್ಲ, ನಾನು ಜಾಯ್ನ್ ಆಗ್ಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ದುಡ್ಡು ದುಡಿಬೋದಿತ್ತಲ್ಲ, ಇನ್ನೊಂದು ಸ್ವಲ್ಪ ಜಾಸ್ತಿ ಸ್ಕಿಲ್ಸ್ ಕಲಿಬೋದಿತ್ತಲ್ಲ ಅನ್ಸುತ್ತೆ. ಆ ತರ ನೀವು ರಿಗ್ರೆಟ್ ಆಗೋ ತರ ಮಾಡ್ಕೋಬೇಡಿ. ನೀವೇನಾದ್ರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಗೆಲ್ಲ ಡೀಟೇಲ್ಸ್ ತಿಳ್ಕೊಂಡಿದ್ದೀರಾ, ನಾನು ಕೂಡ ಕಲಿತೀನಿ ಅನ್ನೋ ಕಾನ್ಫಿಡೆಂಟ್ ನಿಮ್ಮ ಹತ್ರ ಇದೆ ಅಂದ್ರೆ ಖಂಡಿತವಾಗ್ಲೂ
ವೇಟೇ ಮಾಡಕ್ಕೆ ಹೋಗಬೇಡಿ. ಡೈರೆಕ್ಟ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡಿಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಈ ರೀತಿ ಅಮೌಂಟ್ ನಿಮಗೂ ಕೂಡ ಬೇಕಂದ್ರೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದ್ದೇ ಇರುತ್ತೆ. ಮಾಡಿ ನಿಮಗೋಸ್ಕರ, ನಿಮ್ಮ ಕಲಿಕೆಗೋಸ್ಕರ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿ ನೋಡಿ, ಆಮೇಲೆ ನಿಮ್ಮ ಫ್ಯೂಚರ್ ಎಷ್ಟು ಚೇಂಜ್ ಆಗುತ್ತೆ ಅಂತ. ಇದನ್ನ ನನ್ನ ಮೆಂಟರ್ಶಿಪ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀರಾ, ಖಂಡಿತವಾಗ್ಲೂ ಒಂದು ಒಳ್ಳೆ ನಿರ್ಧಾರ ತಗೊಂಡು ಜಾಯ್ನ್ ಆಗಿ. ಏನಾದ್ರು ಡೌಟ್ಸ್ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಕಾಲ್ ಮಾಡಿ ಡೌಟ್ಸ್ನ ಕ್ಲಿಯರ್ ಮಾಡ್ಕೊಂಡು ನೀವು ಕೂಡ ನಿಮ್ಮ ಜರ್ನಿನ ಸ್ಟಾರ್ಟ್ ಮಾಡ್ಕೊಳ್ಳಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಥ್ಯಾಂಕ್ ಯು.